ಸ್ನೇಹಿತರೆ, ಬೆಳಿಗ್ಗೆ ನೀವು ತಿಂಡಿ ನೋಡಿದ್ರಿ, ಒಂದು 10 ಐಟಮ್ ತಿಂಡಿ ನೋಡಿದ್ರಿ. ಇವಾಗ ಮಧ್ಯಾಹ್ನ ಊಟದ ಸಮಯದಲ್ಲಿ ಏನೇನು ಕೊಡ್ತಾರೆ ಅಂತ ನೋಡೋರಂತೆ. ಬನ್ನಿ ಅಣ್ಣ, ನಾನು ರೆಡಿ ಅಣ್ಣ. ನನ್ನ ಫೇವ್ರೇಟ್ ಮುದ್ದೆ, ರಾಗಿ ಮುದ್ದೆ ಬರುತ್ತೆ. ಇವಾಗ ಒಂದೊಂದೇ ಐಟಮ್ ನೋಡ್ತಾ ಇರಿ. ನೀವೆಲ್ಲ ಅಮೆರಿಕ ಬಿಟ್ಬಿಟ್ಟು ವಾಪಸ್ಸು ಇಂಡಿಯಾಗೆ ಬಂದ್ಬಿಡ್ತೀರಾ. ಬೆಂಡೆಕಾಯಿ ಸಾರು, ಬೀಟ್ರೂಟ್ ಪಲ್ಯ, ಸೋಯಾಬೀನ್ ಗೊಜ್ಜು, ಹೀರೆಕಾಯಿ ಪಲ್ಯ. ಪ್ರೊಡ್ಯೂಸರ್ ಮ್ಯಾಮ್ ಬನ್ನಿ ಇಲ್ಲಿ, ಬನ್ನಿ. ಚಪಾತಿ, ಓಕೆ. ಪಾಯಸ. ಸಾಕು. ಥ್ಯಾಂಕ್ ಯು. ಇನ್ನೂ ಇದೆ ಇನ್ನೂ ಐಟಮ್ಸ್ ಇದೆ. ಬೀಟ್ರೂಟ್ ರಸಮ್ ನಾನು ಇವತ್ತೇ ನೋಡ್ತಾ ಇರೋದು ಆ್ಯಕ್ಚುಲಿ. ಮೊಸರು ಇದೆಯಾ? ಇವಾಗ ನಮ್ಮ ಪ್ರೊಡ್ಯೂಸರ್ ಮೇಡಮ್ಗೆ ಒಂದು ಕ್ವೆಶ್ಚನ್ನು. ಇಷ್ಟೆಲ್ಲ ಊಟ ಮಾಡಿಬಿಟ್ಟು ನಾವು ಕೆಲಸ ಮಾಡಬೇಕಂತ ಹೇಗೆ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ? ಉತ್ತರ ಇಲ್ಲ ಮೇಡಮ್ಗೆ. ನೀವು ಕೆಲಸ ಮಾಡಬೇಕು ಅಂದರೆ ಹೆಲ್ದಿ ಆಗಿರ್ಬೇಕಲ್ವಾ, ಅದಕ್ಕೆ ಇಷ್ಟೆಲ್ಲ ತಿಂದ್ಬಿಟ್ಟು. ವಾವ್. ಓಕೆ, ಇದು ನಮ್ಮ ಲಂಚ್. ಇನ್ನೂ ಇದೆ ಅನ್ನ ಎಲ್ಲ ಬರುತ್ತೆ. ಆಮೇಲೆ ಇದಿಲ್ಲಲ್ಲ, ರೈಸ್, ಏನೋ ಒಂದು ಸ್ಪೆಷಲ್ ರೈಸ್ ಇದೆ. ಸಾರಿ, ಇನ್ನೂ ಮುಗ್ದಿಲ್ಲ. ಹಾಂ, ಓಕೆ, ಈಗ ಬಾರ್ಸೋದಷ್ಟೇ. ನಾನು ಈ ವಿಡಿಯೋ ಮಾಡಿದ್ದು ಉದ್ದೇಶ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಅಮೆರಿಕದಲ್ಲಿರುವಂಥ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ರು, ಏನು ಊಟ ಮಾಡ್ತೀರಾ, ಏನು ತಿಂತೀರಾ ಅಂತ. ಅದಕ್ಕೋಸ್ಕರ ಇದನ್ನು ಮಾಡಿದ್ವಿ. ನಾವು ಶೂಟಲ್ಲಿ ಬ್ಯುಸಿ ಇರ್ತೀವಿ, ಬಟ್ ಪಾಪ ಇವರು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಒಂದೇ ಸಮ ಕೆಲಸ ಮಾಡ್ತಾ ಇರ್ತಾರೆ. ಆಮೇಲೆ ನೀವೇನು ಊಟ ನೋಡಿದ್ರಿ ಅಲ್ಲ, ಬೆಳಗ್ಗೆ ತಿಂಡಿ ಮತ್ತು ಊಟ ಅಷ್ಟೇ ಅಲ್ಲ, ಮಧ್ಯ ಅರ್ಧ ಗಂಟೆಗೂ ಕಾಫಿ, ಟೀ, ಲೆಮನ್ ಟೀ ಎಲ್ಲನೂ ಕೊಡ್ತಾನೆ ಇರ್ತಾರೆ ಪಾಪ. ಆಮೇಲೆ ಇವತ್ತು ನೀವು ನೋಡಿದ ಅಡುಗೆ ಎಲ್ಲ ಇವರೇ ಮಾಡಿದ್ದು, ಇಲ್ಲೇ ಯಾವುದೋ ಹೊರಗಡೆಯಿಂದ ತಂದಿಲ್ಲ. ಇಲ್ಲೇ ಫ್ರೆಶ್ ಆಗಿ ಎಲ್ಲ ತರಕಾರಿಗಳನ್ನ ಕಟ್ ಮಾಡಿಕೊಂಡು ಮಸಾಲೆನೂ ಮಾಡಿಕೊಂಡು ಅಡುಗೆ ಮಾಡಿದ್ದಾರೆ. ಸೊ ಇವ್ರುಗಳಿಗೆ ಹೇಳಬೇಕು ನಿಜವಾಗ್ಲೂ ಥ್ಯಾಂಕ್ಸ್ ಅಣ್ಣ, ತುಂಬ ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ತುಂಬ. ಸೊ ನಿಮಗೆಲ್ಲ ಖುಷಿ ಆಯಿತು ಅಂತ ಅಂದ್ಕೋತೀನಿ.